ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕರ್ತನ ಮೇಜು ಅಥವಾ ಕರ್ತನ ಭೋಜನ, ಹೋಲಿ ಕಮ್ಯೂನಿಯನ್. ಸತ್ಯವೇದ ಗ್ರಂಥ ತಂದಿರುವವರು ಯೋಹನನ ಸುವಾರ್ತೆ 19ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು, ಎರಡು ವಾಕ್ಯಗಳು ನಾನು ಓದ್ತೀನಿ, ಎರಡು ಭಾಗಗಳನ್ನು ಓದ್ತೀನಿ. ಆದಿಕಾಂಡ ಪುಸ್ತಕ 22 6 ಮತ್ತು 8ನೇ ವಾಕ್ಯ ಒಟ್ಟಿಗೆ ನಾವು ಓದೋಣ. ಮೊದಲು ಯೋಹನನ ಸುವಾರ್ತೆ 19ನೇ ಅಧ್ಯಾಯದ 16 ಮತ್ತು 17ನೇ ವಚನವನ್ನು ಶಬ್ದ ತೆಗೆದು ಓದುವಂತರಾಗಿರೋಣ. ರೆಡಿ ಇದ್ರೆ ಆಮೇಲೆ ಹೇಳ್ರಿ. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೋತಾ ಎಂದು ಹೆಸರು. 17ನೇ ವಾಕ್ಯದ ಒಂದು ಭಾಗವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಅಂಡರ್ಲೈನ್ ಮಾಡಿಕೊಡ್ರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಾಕ್ಯ, ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 ವರ್ಸ್ 6. ಆಗ ಅಬ್ರಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರಿಬ್ಬರು ಹೊರಟು ಹೋದರು. 8ನೇ ವಾಕ್ಯ, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರು ಹೋದರು. ಅಂಡರ್ಲೈನ್ ಮಾಡ್ಕೊಳ್ರಿ, ಅವರಿಬ್ಬರು ಹೋದರು. ಇವತ್ತು ನಮ್ಮ ಮುಂದೆ ಕರ್ತನ ಮೇಜಿದೆ. ಕರ್ತನ ಮೇಜಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಳಗಡೆ ದೇವರು ಕೊಟ್ಟಂತ ಕೆಲವೊಂದು ಆಲೋಚನೆಗಳನ್ನು ಈ ವಿಷಯವಾಗಿ ನಿಂತು ಮಾತನಾಡಲಿಕ್ಕೆ ಇವತ್ತು ನಾನು ಬಯಸ್ತೇನೆ. ಎರಡು ಸ್ಥಳಗಳನ್ನು, ಎರಡು ವ್ಯಕ್ತಿಗಳ ಕುರಿತು ನಾವು ಕಾಣ್ತಾ ಇದ್ದೀವಿ. ಒಂದು ಗೋಲ್ಗೋತಾ ಬೆಟ್ಟ, ಮತ್ತೊಂದು ಮೋರಿಯಾ ಬೆಟ್ಟ. ಒಂದು ಕಡೆ ಯೇಸು ಸ್ವಾಮಿ, ಮತ್ತೊಂದು ಕಡೆ ಈಸಾಕನು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಕುರಿತು ಗೋಲ್ಗೋತಾ ಬೆಟ್ಟದ ಕುರಿತು ನಾವು ಕಂಡ್ರೆ, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಮಗನಾದಂಥ ಈಸಾಕನನ್ನ ಮೋರಿಯಾ ಬೆಟ್ಟವನ್ನ ಕುರಿತು ನಾವು ಕಾಣ್ತೇವೆ. ದೇರ್ ಆರ್ ಮೆನಿ ಸಿಮಿಲಾರಿಟೀಸ್ ಅಂಡ್ ಸೇಮ್ ಟೈಮ್ ಡಿಸ್ಸಿಮಿಲಾರಿಟೀಸ್ ಆಲ್ಸೋ is there between the sacrifice of Isaac and the death of Jesus Christ. ಯೇಸು ಕ್ರಿಸ್ತನ ಮರಣ ಮತ್ತು ಈಸಾಕನ ಯಜ್ಞ, ಇದು ಎರಡರ ನಡುವೆ ಬಹಳ ಹೋಲಿಕೆಗಳಿದೆ. ಎಲ್ಲ ಹೋಲಿಕೆಗಳು ಒಂದೇ ತರ ಅಲ್ಲ, ಕೆಲವೊಂದು ವ್ಯತ್ಯಾಸಗಳು ಇರುವಂಥದ್ದುಂಟು. ಅದು ಯಾವುದು ಅಂತ ನಾನು ಅಲ್ಪ ಸಮಯ ದೇವರ ವಾಕ್ಯದಿಂದ ನಿಮ್ಮ ಮುಂದೆ ತಂದು ಕರ್ತನ ಮೇಜಿನ ಕಡೆಗೆ ಹೋಗಲಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ, ಈಸಾಕನು ವಾಕಿಂಗ್ ಟು ಮೋರಿಯಾ, ಅವನು ಮೋರಿಯಾ ಬೆಟ್ಟದ ಕಡೆಗೆ ಈಸಾಕನ್ ನಡೀತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ ಈಸ್ ದ ಸ್ಯಾಕ್ರಿಫೈಸ್ ಅನಿಮಲ್, ಅವನ ಯಜ್ಞದ ಪಶು ಎಂಬುದು ಈಸಾಕನಿಗೆ ಈ ನೆವರ್ ನ್ಯೂ, ಅವನಿಗೆ ಗೊತ್ತಿಲ್ಲ.
ಬಟ್ ಗೋಲ್ಗೊಥಾ ಬೆಟ್ಟಕ್ಕೆ ಹೋಗುವ ಯೇಸು, Jesus, on the way to Golgotha, he knew that he is the one going to be on the cross. ಅವನಿಗೆ ಗೊತ್ತಿತ್ತು, ನಾನೇ ಯಜ್ಞಕ್ಕಾಗಿ ದೇವರು ನೇಮಿಸಿರುವ ಕುರಿಯಾದಾತನು ಶಿಲುಬೆಯ ಮರಣವನ್ನ ಹಪ್ಪಬೇಕಾದವನು, ಶಿಲುಬೆಯಲ್ಲಿ ತೂಗಾಕಲ್ಪಡಬೇಕಾದವನು ಎಂದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಸಾಕನು ಯಜ್ಞಕ್ಕೆ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ. ಅವನೇ ಯಜ್ಞದ ಕುರಿ ಅಂತ ಅಥವಾ ಯಜ್ಞದ ಪಶು ಅಂತ ಅವನಿಗೆ ಗೊತ್ತಿರಲಿಲ್ಲ. ಎರಡನೇ ವ್ಯತ್ಯಾಸ, ಅಬ್ರಾಮನು ಕತ್ತಿಯನ್ನು ತೆಗಿತಾ ಇದ್ದಾನೆ. ಮಗನ ಮೇಲೆ ಕತ್ತಿಯಿಂದ ಅವನನ್ನ ಹತ ಮಾಡಲಿಕ್ಕೆ, ಯಜ್ಞ ಅರ್ಪಿಸುವುದಕ್ಕೆ ಕತ್ತಿ ಎತ್ತುವಾಗ, ನೀವು ಆದಿಕಾಂಡ ಪುಸ್ತಕ 22:12 ಗಮನಿಸಬಹುದು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. Abraham stretched out his hand and took the knife to slay his son Isaac. There was a voice, no, ಬೇಡ ಎಂಬ ಶಬ್ದ ಕೂಗಲ್ಪಟ್ಟಿತು. ಬೇಡ ಬೇಡ ಅನ್ನೋ ಶಬ್ದ, ಅವನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ ಎಂಬ ಶಬ್ದ ಕೇಳಿಸ್ಕೊಂಡ್ರು. ಆದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45-46ನೇ ವಾಕ್ಯವನ್ನು ಗಮನಿಸುವಾಗ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಹೇಳಿ ಹೇಳಿ ಲಮಾ ಸಬಕ್ತಾನಿ ಅಂದ್ರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೇಳಿದನು. There was no answer from the Father. ಯೇಸು ಸ್ವಾಮಿಯು ತಾನು ಗೆತ್ಸೆಮನ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗಲೂ, ಗೋಲ್ಗೊಥಾ ಬೆಟ್ಟದಲ್ಲಿ ಶಿಲುಬೆಯಲ್ಲಿರುವಾಗಲೂ ಅವನು ತಂದೆಯನ್ನ ಕೂಗ್ತಾನೆ. ನೋ ಆನ್ಸರ್. ಅವನಿಗೆ ಪ್ರತ್ಯುತ್ತರ ದೊರಕಲಿಲ್ಲ. ಇಲ್ಲಿ ಒಬ್ಬ ಏನು ಕೂಗದನೆ, ಈ ಸಾಕನು ಯಜ್ಞ ವೇದಿಯ ಮೇಲೆ ಮಲಗಿಸಿದ್ದಾರೆ, ಕೈ ಕಾಲು ಕಟ್ಟಿ. ಅಪ್ಪ ಅಬ್ರಾಮನ ಕತ್ತಿಯನ್ನು ತೆಗೆದು ಇನ್ನೇನು ಅವನನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಯಜ್ಞವಾಗಿ ಅರ್ಪಿಸಬೇಕು. ಆಗ ಹಿಂದ್ಗಡೆ ಒಂದು ಶಬ್ದ ಕೇಳ್ತಾ ಇದೆ, ಅವನಿಗೇನು ಮಾಡಬೇಡ, ಹುಡುಗನನ್ನು ಮುಟ್ಟಬೇಡ. ಆಮೆನ್. ಮರುಭಾಗದಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿಗೆ ಹೋಗ್ತಾ ಇದ್ದಾನೆ. ಹೇಳಿ ಹೇಳಿ ಲಮಾ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ? ಆನ್ಸರ್ ಇಲ್ಲ, ಅಲ್ಲಿ ಉತ್ತರ ಸಿಗಲಿಲ್ಲ. ಒಂದು ಕಡೆ ಉತ್ತರ ಅಪೇಕ್ಷಿಸದೇ ಇದ್ದಾಗ ಉತ್ತರ ದೊರಕ್ತಾ ಇದೆ, ಮತ್ತೊಂದು ಕಡೆ ಉತ್ತರಕ್ಕಾಗಿ ಎದುರು ನೋಡಿದ್ರು ಉತ್ತರ ಸಿಗಲಿಲ್ಲ. ಅಲ್ಲಿಗೆ ಮುಗಿಲಿಲ್ಲ. ಈ ಸಾಕನನ್ನ ಯಜ್ಞ ಅರ್ಪಿಸುವ ಸಮಯದಲ್ಲಿ ವಾತಾವರಣ ಕಾರ್ಗತ್ತಲೆ ಏನು ಆಗಿರಲಿಲ್ಲ. ಆದರೆ there was a darkness fell upon
him. ಯೇಸುವಿನ ಮರಣದ ಸಮಯದಲ್ಲಿ 3 ಗಂಟೆ ಕಾಲ ಕಾರ್ಗತ್ತಲೆ ಕವಿಯಿತು. There was a darkness fell upon him. 3 hours. ಈಸಾಕನು ಅನುಭವಿಸದೆ ಇದ್ದದ್ದು ಯೇಸು ಸ್ವಾಮಿ ಅನುಭವಿಸಿದನು. ಮೋರ್ಯ ಬೆಟ್ಟದಲ್ಲಿ ಕಾರ್ಗತ್ತಲೆ ಇರಲಿಲ್ಲ. ಗೋಲ್ಗೋತಾ ಬೆಟ್ಟದಲ್ಲಿ 3 ಗಂಟೆ ಕಾಲ ಕಾರ್ಗತ್ತಲೆ ಇತ್ತು. ನಂಬರ್ 3, ಈಸಾಕನು ಸೌದೆಯನ್ನ ಹೊತ್ತುಕೊಂಡು ಮೋರ್ಯ ಬೆಟ್ಟಕ್ಕೆ ಹೋಗುವಾಗ ಯಾವುದೇ ನಿಂದೆಗೆ, ಪರಿಹಾಸ್ಯಕ್ಕೆ, ನೋವು, ಯಾತನೆಗಳು, ಕಿರುಕುಳಗಳು, ಅಪಹಾಸ್ಯದ ಮಾತುಗಳು ಒಂದು ಅವನು ಕೇಳಲಿಲ್ಲ. ದೇರ್ ವಾಸ್ ನೋ ಹಲ್ಲಿಂಗ್, ಅಬ್ಯೂಸ್, ಮಾಕಿಂಗ್, ಪೇನ್, agonies, persecutions. Nothing was there when Isaac was sacrificing. ಆದರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೆಗೆದುಕೊಂಡು ಹೋಗುವಾಗ ಆ ಗೋಲ್ಗೊಥಾ ಬೆಟ್ಟದಲ್ಲಿ ಅವನನ್ನು ನೋಡಿದವರೆಲ್ಲರೂ ಯೇಸು ಶಿಲುಬೆಯನ್ನು ಹೊತ್ತು ಆ ಗೋಲ್ಗೊಥಾ ಬೆಟ್ಟವನ್ನು ಹತ್ತುವಾಗ ಜನ ಅವನನ್ನು ಪರಿಹಾಸ್ಯ ಮಾಡಿದ್ರು, ಗೇಲಿ ಮಾಡಿದ್ರು. ಐ ಆಮ್ ಸಾರಿ ಟು ಸೇ, ಕ್ಯಾಕರಿಸಿ ಉಗಿಯೋದಕ್ಕೆ ಆರಂಭಿಸಿದ್ರು, ನಿಂದಿಸಿದ್ರು. ಇದೆಲ್ಲ ಸಹಿಸಿಕೊಂಡೇ ಯೇಸು ಸ್ವಾಮಿ ಶಿಲುಬೆಯನ್ನ ಒತ್ತುಕೊಂಡು ಗೋಲ್ಗೊಥಾ ಬೆಟ್ಟಕ್ಕೆ ಹೋದನು. ಈಸಾಕನಿಗೆ ಈ ಪ್ರಾಬ್ಲಮ್ ಇರಲಿಲ್ಲ. ಈಸಾಕನಿಗಿದು ಇರಲಿಲ್ಲ. ಯೇಸು ಸ್ವಾಮಿ ಅನುಭವಿಸಿದ ಅನುಭವಗಳು ಈಸಾಕನ ಅನುಭವಿಸಲಿಲ್ಲ. 4ನೇದಾಗಿ, ಈಸಾಕನು ಯಜ್ಞವೇದಿಯಲ್ಲಿ ಮಲಗಿದಾಗ ಯಜ್ಞಾರ್ಪಿತನಾಗಲು ದೇವರು ಅನುಮತಿ ಮಾಡಲಿಲ್ಲ. God was not permitted to Isaac to be sacrificed. ಅವನನ್ನ ಯಜ್ಞಾರ್ಪಿತನಾಗಲಿಕ್ಕೆ ದೇವರು ಅನುಮತಿ ಕೊಡಲಿಲ್ಲ. ಈಸಾಕನಿಗೆ ಬದಲಾಗಿ ದೇವರು ಒಂದು ಟಗರನ್ನು ಸಿದ್ಧ ಮಾಡಿದನು. God offered a lamb instead of Isaac. ಆದರೆ ಶಿಲುಬೆಯಲ್ಲಿ ಕ್ರಿಸ್ತನು ತೂಗು ಹಾಕಲ್ಪಟ್ಟಾಗ ಅವನಿಗೆ ಬದಲಾಗಿ ಬೇರೆ ಯಾರೂ ಇರಲಿಲ್ಲ. ಕ್ರಿಸ್ತನಿಗಲ್ಲದೆ ಈ ಮರಣವನ್ನು ಅಪ್ಪಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕರ್ತನ ಮೇಜಿರೋದ್ರಿಂದ ಈ ಮೇಜಿಗೆ ಕಾರಣವಾಗಿರುವ ಕೆಲ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನಿಗಲ್ಲದೆ ಈ ಮರಣವನ್ನು ಹಪ್ಪಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ಒಬ್ಬನಿಗೂ ಸಾಧ್ಯವಿಲ್ಲ. ನಂಬರ್ 5, ಈಸಾಕನು ಯಜ್ಞವಾದರೆ ಅದರ ಮೂಲಕ ಪರಲೋಕದ ಬಾಗಿಲು ತೆರೆಯೋದಿಲ್ಲ. ಆದರೆ ಕ್ರಿಸ್ತನ ಯಜ್ಞದೊಂದಿಗೆ ನೂತನ ಮಾರ್ಗವನ್ನ ನನಗಾಗಿ ನಿನಗಾಗಿ ದೇವರು ತೆರೆದಿಟ್ಟನು. ನಿಮಗೆ ಅರ್ಥ ಆಗಲಿಲ್ಲ. ಈಸಾಕನ ಯಜ್ಞಾರ್ಪಿತನಾಗಿದ್ರೆ
ಪರಲೋಕದ ಬಾಗಿಲು ತೆರೀತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಯಜ್ಞಾರ್ಪಿತನಾಗುವುದರ ಮೂಲಕ ನನಗೂ ನಿನಗೂ ಪ್ರವೇಶ ಇಲ್ಲದೆ ಮುಚ್ಚಿದ್ದ ಪರಲೋಕದ ಬಾಗಿಲನ್ನ ಅವನು ತೆರೆದುಕೊಟ್ಟವನಾಗಿದ್ದಾನೆ. ಒಬ್ಬವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗ್ರಿ. ಹಲ್ಲೆಲೂಯಾ. ಆತನು ನೂತನ ಮಾರ್ಗವನ್ನ, ನಿತ್ಯ ಜೀವದ ನೂತನ ಮಾರ್ಗವನ್ನ ನನಗಾಗಿ ನಿನಗಾಗಿ ಅವನು ತೆರೆದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10:20 ಹೇಳುತ್ತದೆ, ಈಗಿರುವುದರಲ್ಲಿ ಸಹೋದರರೇ, ಯೇಸು ನಮಗಾಗಿ ಪ್ರತಿಷ್ಠಿಸಿದ್ದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಸೇರಿಸುವುದಕ್ಕೆ, ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಓ, ನಿಮಗೆ ಅರ್ಥ ಆಗಲಿಲ್ಲ? ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕೆಂಪು ಸಮುದ್ರವನ್ನ ತೆರೆದಾಗ, ಲಿಸನ್ ಟು ಮೀ, ಕೆಂಪು ಸಮುದ್ರವನ್ನ ತೆರೆದಾಗ ದೇವರು ಇಸ್ರಾಯೇಲ್ ಜನರಿಗೆ ಮಾರ್ಗವನ್ನ ಸಿದ್ಧ ಮಾಡಿದನು. ಆದರೆ ಯೇಸು ಸ್ವಾಮಿ ತನ್ನನ್ನೇ ತಾನು ಯಜ್ಞಾರ್ಪಿತನಾಗಿ ಶಿಲುಬೆಯಲ್ಲಿ ತನ್ನನ್ನೇ ತಾನು ಅರ್ಪಿಸುವುದರ ಮೂಲಕ ಅನೇಕ ಜನಾಂಗಗಳಿಗೆ, ಅಂದರೆ ಸಮಸ್ತ ಭೂ ನಿವಾಸಿಗಳಿಗೂ ಪರಲೋಕದ ಬಾಗಿಲನ್ನ, ಪರಲೋಕದ ಮಾರ್ಗವನ್ನ ತೆರೆದಿಟ್ಟನು. ಆ ಮಾರ್ಗದಲ್ಲಿ ಇವತ್ತು ಅನೇಕರು ನಡೀತಾ ಇದ್ದಾರೆ. ಮೋಶೆಯ ಕಾಲದಲ್ಲಿ ಕೆಂಪು ಸಮುದ್ರ ತೆರೆಯಿತು. ಇಸ್ರಾಯೇಲ್ ಜನರು ಆಚೆ ದಡ ಸೇರಿದ ತಕ್ಷಣ ಆ ಮಾರ್ಗ ಮುಚ್ಚೋಯ್ತು. ಆ ಮಾರ್ಗ ಮುಚ್ಚೋಯ್ತು. ಆದರೆ ಯೇಸು ಸ್ವಾಮಿ ತಾನು ಶಿಲುಬೆಯ ಮೂಲಕ ಯಜ್ಞಾರ್ಪಿತನಾಗುವುದರ ಮೂಲಕ ನನಗಾಗಿ ನಿನಗಾಗಿ ನೂತನ ಮಾರ್ಗವನ್ನ ತೆರೆದನು. ಹಲ್ಲೆಲೂಯಾ. ಅದರಲ್ಲಿ ಇಂದಿಗೂ ಅನೇಕರು ಯಾತ್ರೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಹೇಳ್ತೇನೆ. The new way, the living way. Praise God. ನನಗೆ ಸಂತೋಷ ಇರೋದು, he is carrying a cross alone. He is carrying the cross alone and walking to Golgotha. ಒಬ್ಬನೇ ಶಿಲುಬೆಯನ್ನ ಹೊತ್ತುಕೊಂಡು ಗೋಲ್ಗೊಥಾ ಬೆಟ್ಟಕ್ಕೆ ಏರಿ ಹೋಗ್ತಾ ಇದ್ದಾನೆ. Jesus walking alone. ಯೇಸು ಸ್ವಾಮಿ ಅವನು ಒಂಟಿಯಾಗಿ ಯಾತ್ರೆ ಮಾಡ್ತಾ ಇದ್ದಾನೆ. ಒಂಟಿಯಾಗಿ ಯಾತ್ರೆ ಮಾಡ್ತಾ ಇದ್ದಾನೆ. ನಾವು ಸತ್ಯವೇದ ಗ್ರಂಥದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ 2 ಸ್ಥಳಗಳಲ್ಲಿ ಕಂಡ್ವಿ. ಅವರಿಬ್ಬರು ಹೊರಟರು. 22:8 ನಾವು ಕಾಣ್ತೇವೆ, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನಂದನು. ಹೀಗೆ ಅವರಿಬ್ಬರು ಹೋದರು ಗೋಲ್ಗೊಥಾ ಬೆಟ್ಟಕ್ಕೆ. ಅವನ ಸಂಗಡ ಹೋಗೋದಕ್ಕೆ ಯಾರೂ ಇರಲಿಲ್ಲ. ಅವನ ಶಿಲುಬೆಯನ್ನ ಹೊರೋದಕ್ಕೆ ಯಾರೂ ಇರಲಿಲ್ಲ. ಅವನೊಬ್ಬನೇ ಹೊತ್ತನು. He took the wood of the burned offering and laid upon the shoulder of Isaac. ಇಸಾಕನ ಸೌದೆಯನ್ನ, ಅಬ್ರಾಮನು ಸೌದೆಯನ್ನ ಇಸಾಕನ ಹೆಗಲ ಮೇಲೆ ಇಟ್ಟನು. ಗಮನಿಸ್ಬೇಕಿಲ್ಲಿ, ಇಲ್ಲಿ ಗಮನಿಸ್ಬೇಕು ಸ್ವಲ್ಪ. ಇಸಾಕನ ಹೆಗಲ ಮೇಲೆ ಸೌದೆಯನ್ನ ಇಡೋದಕ್ಕೆ
ಮುಂಚೆ ಅಬ್ರಾಮನು ಆ ಸೌದೆಯನ್ನು ಕಟ್ಟಿಗೆಯನ್ನು ಎತ್ತುವಾಗ ಎಷ್ಟು ಭಾರ ಇದೆ ಅಂತ ಅಪ್ಪನ ಕೈಯಲ್ಲಿ ಎತ್ತದಾಗ ಗೊತ್ತಾಯಿತು. ಆಮೇಲೆ ನಾನು ಏನಾದರೂ ಒಂದು ವಸ್ತು, ಈಗ ನಾನು ಇದನ್ನು ಹಿಡಿದಿದ್ದೀನಿ, ಇದರ ವೆಯ್ಟ್ ಎಷ್ಟು ಅಂತ ನನಗೆ ಗೊತ್ತು. ಅಬ್ರಾಹ್ಮನಿಗೆ ಗೊತ್ತು ಇದು ನನ್ನ ಮಗ ಹೊರೋದಕ್ಕಾಗುತ್ತಾ ಇಲ್ವಾ ಅಂತ. ನನ್ನ ಮಗ ಹೊರೋದಕ್ಕೆ ಆಗೋದನ್ನೇ ಮಾತ್ರನೇ ಅಪ್ಪನಾದ ನಾನು ಹೊರಿಸೋದು. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಈ ಸಾಕನ ಹೆಗಲ ಮೇಲೆ ಕಟ್ಟಿಗೆಯನ್ನ, ಸೌದೆಯನ್ನ ಕಟ್ಟಿ ಆ ಕಟ್ಟನ್ನು ತೆಗೆದು ಹೆಗಲ ಮೇಲೆ ಇಡುವಾಗ ಮೊದಲ ಅಪ್ಪ ನೋಡ್ದ, ಈ ಕ್ಯಾನ್ ಕ್ಯಾರಿ, ಅವನು ಹೊರಬಲ್ಲ, ಹೊರ ಸಾಮರ್ಥ್ಯ ಅವನಿಗಿದೆ. ಗೊತ್ತಾದ ಮೇಲೆ ಅವನ ಮೇಲೆ ಒರೆಸ್ದ, ಅವನ ಹೆಗಲ ಮೇಲೆ ಸೌದೆಯನ್ನ ಇಟ್ಟನು. ಆಮೆನ್, ಹಲ್ಲೆಲೂಯ. ಒಂದು ವಸ್ತುವನ್ನು ನಾವು ಕೈಗೆ ತೆಗೆದುಕೊಂಡ್ರೆ ಅದು ಎಷ್ಟು ತೂಕ ಇದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಪ್ರಾಕ್ಸಿಮೇಟ್ 400 ವೆಯ್ಟನ್ನ ಯಾವುದೋ ಚಿಕ್ಕ ಮಗುವಿನ ತಲೆ ಮೇಲೆ ಇಟ್ಟರೆ ಅವನು ಪಚಡಿ ಆಗ್ಬಿಡ್ತಾನೆ ಅಷ್ಟೇ. ಆ ಮಗುಗೆ ಹೊರಕ್ಕಾಗೋದನ್ನು ಮಾತ್ರನೇ ಒರೆಸೋದು. ಆಮೇನ್. ಇದರಲ್ಲಿ ನಾನೊಂದು ಮರ್ಮ ಹೇಳ್ತೀನಿ ಪ್ರೀತಿಯ ದೇವ ಮಕ್ಕಳೇ. ಕೆಲವೊಮ್ಮೆ ನೀವು ಯೋಚನೆ ಮಾಡ್ತೀರಾ, ದೇವರನ್ನ ಸೇವಿಸೋದಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ಎಷ್ಟೊಂದು ಹೋರಾಟ ಯಾಕೆ ಕರ್ತೇನೆ, ನನಗೆ ಹೊರೋದಕ್ಕಿಂತ ಭಯಂಕರವಾದ ಭಾರ ನನ್ನ ಮೇಲೆ ಹಾಕಿದೆಯಲ್ಲ. ಮೋಶೆ ಒಂದ್ಸತಿ ಪ್ರಾರ್ಥನೆ ಮಾಡ್ತಾನೆ, ನಾನೇನು ಇವರನ್ನ ಎತ್ತಂತ ತಾಯ, ನಾನು ಯಾಕೆ ಇವ್ರನ್ನ ಹೊರಬೇಕು, ನಾನು ಯಾಕೆ ಇವ್ರನ್ನ ಹೊರಬೇಕು. ಹೇ ಮೋಶೆ, ಅವ್ರನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಿನಗೆ ಕೆಪಾಸಿಟಿ ಇದೆ ಅಂತ ಗೊತ್ತಿನೇ ನಾನು ನಿನ್ನನ್ನು ನಾಯಕನಾಗಿ ಮಾಡಿದೆ. Sometimes we think ವಿಶ್ವಾಸ ಜೀವನದಲ್ಲಿ ಹೋರಾಟಗಳು, ಪ್ರತಿಕೂಲಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ನಾವು ಯೋಚನೆ ಮಾಡ್ತೀವಿ, ಯಾಕೆ ಕರ್ತನೆ ಬೇರೆ ಯಾರು ಹೇಳ್ತಾರೆ ಅಷ್ಟು ನನ್ನ ಮೇಲೆ ಯಾಕೆ ಇಷ್ಟೊಂದು ಹೊರೆ ಹಾಕಿದ್ಯಾ. ನೀನು ಹೊರೋದಕ್ಕೆ ನಿನ್ನ ಕೆಪಾಸಿಟಿ ಇದೆ ಅಂತ ಗೊತ್ತಿದ್ದೆ. ಅದಕ್ಕೆ ಬಹಳ ಸುಂದರವಾಗಿ 1 ಕೊರಿಂಥ 10:13 ನಾವು ಕಾಣ್ತೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಿದ್ಧ ಮಾಡುವನು. ಹಲ್ಲೆಲೂಯ. ಇವತ್ತು ನೀನು ಹಾದು ಹೋಗುತ್ತಿರುವ ಪ್ರತಿಕೂಲ, ನಿಂದೆಗಳು, ಅಪಹಾಸ್ಯಗಳು, ಪರಿಹಾಸ್ಯಗಳು, ದೇವನಾಮದ ನಿಮಿತ್ತವಾಗಿ ನೀನು ಅನುಭವಿಸುವ ವೇದನೆಗಳು, ಇದು ಯಾವುದು ದೇವರಿಗೆ ಗೊತ್ತಿಲ್ಲದೆ ಅಲ್ಲ. ನೀನು ಇದನ್ನು ಹೊರೋದಕ್ಕೆ ದೇವರ ಅನುಮತಿ ಮಾಡಿದ್ದಾನೆ. ನಿನಗೆ ಹೊರುವುದಕ್ಕೆ ಬೇಕಾದ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ಕಾರಣ ನನ್ನ ದೇವರು ನಂಬಿಗಸ್ತನು. My God is a faithful God. ಮೊದಲು ಅದರ ಭಾರ ಅಪ್ಪನಿಗೆ ಗೊತ್ತು. ಬಹಳ ಭಾರ ಆಗಿದ್ರೆ ಅಪ್ಪ ಮಗನ ಮೇಲೆ ಹೊರಿಸ್ತಾ ಇರಲಿಲ್ಲ. How much weight my son can carry? Do you think it's too much? ನೋ. ನೀನ್ ಚಿಂತೆ ಮಾಡ್ತೀಯ, ಇದು ಬಹಳ ಆಯ್ತು, ನನಗಾಗಲ್ಲ,
ನನಗಾಗಲ್ಲ. ನೋ, ನಿನಗಾಗದೇ ಇರೋದನ್ನ ದೇವರ ಅನುಮತಿ ಮಾಡಲ್ಲ. ಮೈ ಫಾದರ್ ಇಸ್ ಎ ಗುಡ್ ಫಾದರ್. ನನ್ನ ದೇವರು, ನನ್ನ ತಂದೆ ಒಳ್ಳೆಯ ದೇವರು. Come on, somebody shout hallelujah. That say, taste and see that the Lord is good. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನನ್ನ ತಲೆಯ ಕೂದಲುಗಳೆಲ್ಲ ಎಣಿಕೆಯಾಗಿದೆ. ಅದರಲ್ಲಿ ಒಂದು ಕೆಳಗಡೆ ಬೀಳಬೇಕಾದ್ರೂ ಅವನ ಅನುಮತಿ ಇಲ್ಲದೆ ಬೀಳೋದಿಲ್ಲ. ಅವನು ನನ್ನನ್ನು ಪ್ರೀತಿಸುವ ತಂದೆ ಆಗಿದ್ದಾನೆ. ನಾನು ಸಹಿಸಬಹುದಾದ ಶೋಧನೆ ಅಲ್ಲದೆ ಅದಕ್ಕಿಂತ ಹೆಚ್ಚಿನದನ್ನ ಅವನು ಬರಗೊಡಿಸೋದಿಲ್ಲ. ಶೋಧನೆ ಅನುಮತಿ ಮಾಡಿದ್ರೆ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಅವನು ಸಿದ್ಧ ಮಾಡಿರ್ತಾನೆ. ನನ್ನ ಜೊತೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರಿಗೆ ಗೊತ್ತು ನೀನು ಎಷ್ಟು ಹೊರಬೇಕೋ ಅಷ್ಟೇ ಹೊರಲಿಕ್ಕೆ ಸಾಧ್ಯ. ಹೌ ಮಚ್ ಯು ಕ್ಯಾನ್ ಬೇರ್, ಹೌ ಮಚ್ ಯು ಕ್ಯಾನ್ ಕ್ಯಾರಿ, ಹೌ ಮಚ್ ಯು ಕ್ಯಾನ್ ಟಾಲರೇಟ್. ನೀನು ಎಷ್ಟು ಸಹಿಸ್ಕೊಬಹುದು, ಎಷ್ಟು ವಹಿಸ್ಬೋದು, ಎಷ್ಟು ಹೊರಬಹುದು. He knows because first he took the hood. ಮೊದಲು ಅವನೆತ್ತು ನೋಡ್ದ. Can my son, my daughter carry this weight? ಇವತ್ತು ಪರಲೋಕದ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾನೆ, ನನ್ನ ಮಗಳು ಇದನ್ನು ನಿಭಾಯಿಸ್ತಾಳೆ, ನನ್ನ ಮಗ ಇದನ್ನು ನಿಭಾಯಿಸ್ತಾನೆ. Come on, somebody give confidence to my Lord. ನನ್ನ ದೇವರಿಗೆ ಯಾರಾದರೂ ಒಂದು ಭರವಸೆನ ಹುಟ್ಟಿಸ್ರಿ ನೋಡೋಣ. Yes, Lord. He is a good Father. He is a loving Father. He is a caring Father. ಅವನು ನನ್ನನ್ನು ಪ್ರೀತಿ ಮಾಡುವ ತಂದೆ, ಅವನು ನನ್ನನ್ನು ಪೋಷಿಸುವ ತಂದೆ, ಅವನು ಒಳ್ಳೆಯ ತಂದೆ. ಈ ತಂದೆಗೆ ಘನವಾದ ಮಹಿಮೆಯನ್ನು ಸಲ್ಲಿಸ್ರೆ. ಹಲ್ಲೆಲೂಯಾ.